ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಸ್ವಿಫ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಮೇಜರ್. ನೋಡಿ ಫೈನಲ್ ಆಗಿ ಹಾರ ಹಾಕ್ತಾ ಇದಾರೆ. ಹಾರ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಾ ಇದ್ದಾರೆ ಹಾರ. ಚೆನ್ನಾಗಿದೆಯಾ? ಗಾಡಿ ಹೇಗಿದೆ? ಸೂಪರ್ ಆಗಿದೆ. ಸ್ವಿಫ್ಟ್ ಅಂದ್ರೆ ಅರ್ಥ ಏನು ಹೇಳು? ಶಿಫ್ಟ್ ಆಗ್ತಿರ್ಲಿ. ಸ್ವಿಫ್ಟ್ ಅಂದ್ರೆ ಫಾಸ್ಟ್ ಅಂತ ಅರ್ಥ. ಬರ್ಡ್ ಇನ್ ದಿ ವರ್ಲ್ಡ್. ಅದಕ್ಕೆ ತಗೊಂಡಿರೋದು ಸ್ವಿಫ್ಟ್ ಅನ್ನ. ನೋಡ್ರಿ ಮತ್ತೆ ಇವರು ನಮ್ಮ ಗೈಡು ಹಿಂಗೆ ಬ್ಲ್ಯಾಕ್ ಬರ್ತಾರೆ ಈ ಕಡೆ ಅಂತ ಅವತ್ತು ನಮ್ಮ ಅಲ್ಲ. ನೋಡಿ ಯಾರು ಶಾರ್ಟ್ಸ್ ತಗೋಬೇಕಾರೆ ಇಲ್ಲ ರೀಲ್ಸ್ ಮಾಡ್ಬೇಕಾರೆ ಇಂಥವ್ರು ಒಬ್ರು ಇದ್ದೇ ಇರ್ತಾರೆ. ಫಾನ್ ಅಂತವ್ರು ಅಲ್ವಾ? ನೋಡಿ ಈಗ ಬನ್ನಿ ನಾನು ತಗೊಂತಿರೋ ಕಾರಿನ ಅರ್ಥ ತಿಳಿಸ್ಕೊಡ್ತಾನೆ. ಸ್ವಿಫ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಮೇಜರ್ ಆಗಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಫಸ್ಟ್ ಕಾರ್ ಅಂತಾರೆ. ಆ ಕಾರಿಗೆ ಹೆಸರು ಬರೋಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಫಾಸ್ಟೆಸ್ಟ್ ಬರ್ಡ್ ಇನ್ ದಿ ವರ್ಲ್ಡ್. ಜಗತ್ತಲ್ಲೇ ಅತಿ ವೇಗದ ಪಕ್ಷಿ ಯಾವ್ದಪ್ಪ ಅಂದ್ರೆ ಸ್ವಿಫ್ಟ್. ಅದನ್ನ ಇನ್ಸ್ಪೈರ್ ಪಡ್ಕೊಂಡು ಗಾಡಿಗೆ ಇಟ್ಟಿರೋ ಹೆಸರು ಬಂದ್ಬಿಟ್ಟು ಸ್ವಿಫ್ಟ್. ಎಲ್ಲ ಅದನ್ನ ಶಿಫ್ಟ್ ಅಂತಾರೆ, ಶಿಫ್ಟ್ ಅಲ್ಲ ಅದು ಸ್ವಿಫ್ಟ್. ನೋಡ್ರಪ್ಪ ಎಲ್ಲ ಕರೆಕ್ಷನ್ ಮಾಡ್ಕೊಂಬಿಡಿ ಇವಾಗಿಂದಾನೆ, ಓಕೆನಾ? ನೋಡಿ ಎಲ್ಲ ರೆಡಿ ಆಗಿದೆ ಫೈನಲ್ ಆಗಿ. ಹುಡುಗ ವಿಡಿಯೋ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದೆ. ಇನ್ನೊಂದು 12. ನಿನ್ನ ಫೋನಲ್ಲಿ ಚೆನ್ನಾಗಿ ಬರ್ತಾಯ್ತಾ? ಹಂಗಾರೆ ಐಫೋನ್ ಬಿಡೋಣ. ನೋಡ್ರಿ ನಥಿಂಗ್ ಪ್ರಮೋಟ್ ಮಾಡಿ ನಥಿಂಗ್ನೇ ಯೂಸ್ ಮಾಡೋಣ ಇನ್ಮೇಲೆ. ನಂಗೆ ನಮ್ಮ ಬ್ರದರ್ಸ್ ನೋಡಿ ಫುಲ್ಲು ರಿಸ್ಕ್ ತಗೊಂಡು ರಸ್ತಿನ ಥರ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸನೂ ಫುಲ್ಲು. ರಸ್ಕು ಎರಡಿದ್ರೆ ಚಂದ. ನೋಡಿ ಒಂದು ಕಾರ್ ಡೆಲಿವರಿಗೆ ಇವತ್ತು ಬ್ಯಾನರು ಪ್ರತಿಯೊಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿರೋರೆಲ್ಲ ಫುಲ್ ಗೊತ್ತಿರೋರಲ್ಲ, ಅದಕ್ಕೋಸ್ಕರ ಫುಲ್ಲು ಪ್ರಿಪ್ರೇಷನ್ ರೆಡಿಂಗು. ಪಾಪ ಇದು ಬ್ಯಾನರ್ ಇದೇ ಬಂದಿರಲಿಲ್ಲ ಅಲ್ಲಣ್ಣ? ಏನದು ಫ್ರೇಮ್ ಬಂದಿರಲಿಲ್ಲ. ಈಗ ಫ್ರೇಮ್ ಮಾಡಿಸ್ಕೊಂಡು ಸಪ್ರೇಟಾಗಿ ಈಗ ಡೆಲಿವರಿಗೆ ಶೂಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು 15 ಮಿನಿಟ್ಸ್ ಎಲ್ಲ ರೆಡಿ ಆಗುತ್ತೆ, ಬನ್ನಿ ನೋಡುವ. ನೋಡಿ ಒಂದು ಕಾರ್ ವಿಡಿಯೋ ಮಾಡೋಕ್ಕೆ ಎಷ್ಟು ಜನ ಅವನ ಕೈಲಿ ಕೊಟ್ಟಿದ್ವಿ, ಅವ್ನು ಮಾಡ್ತಾ ಇಲ್ಲ. 1 2 3 4 ಟೋಟಲ್ 4 ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ಎಷ್ಟು ವಿಡಿಯೋ ರಿವೀಲ್ ಆಗುತ್ತೆ ಅಂತ ನೋಡೋಣ. ಎಷ್ಟು ಗೈಸ್ ಬನ್ನಿ, ಧರ್ಮಣ್ಣವ್ರು ಬಂದರು. ಧರ್ಮಣ್ಣ ಆಯ್ ಕಂಗಾಡ್ಸಪ್ಪ. ಥ್ಯಾಂಕ್ ಯು ಸೋ ಮಚ್. ಪಾಪ ಅವರು ಎಲ್ಲ ಹೊರಗೆ ಹೋಗ್ತಿದ್ರು. ಒಂದು ಮಾತೆ ಧರ್ಮಣ್ಣ ಬರ್ರಿ ಅಣ್ಣ ಪ್ಲೇಸ್ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಹೋಗೋ ಟ್ರೈನು ಮಿಸ್ ಮಾಡಿ ಬಂದಿದ್ದಾರೆ. ಏನಣ್ಣ ಮೈಕು? ಹೌದು, ತುಂಬ ಖುಷಿ ಆಗ್ತಿದೆ. ಗೆಳೆಯ ಕಾರ್ ತಗೊಳಕ್ಕೆ ಬಂದಿದ್ದೇನೆ, ಅದು ಭಾಳ ಖುಷಿಯಾಗಿ. ಮಧ್ಯಾಹ್ನ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದಿದ್ದನ್ನ ಬಂದು ವಿಶ್ ಮಾಡೋಣ ಅಂತ ಬಂದಿದ್ದೀನಿ. ಕಂಗ್ರಾಟ್ಸ್ ಮಗ. ಥ್ಯಾಂಕ್ ಯು ಅಣ್ಣ, ಒಳ್ಳೇದಾಗಿ. ಅಲ್ಲ ಅಣ್ಣ 1 ನಿಮಿಷ ಅಂದಿವ್ರು, ಏನಣ್ಣ 10 ನಿಮಿಷ ಮಾಡಿದ್ರು? ಅವನ ಬಗ್ಗೆ ಮಾತಾಡ. ನಿಜ ಹೇಳ್ಬೇಕು ಅಂದರೆ ಇಷ್ಟು ಕರೆಕ್ಟಾಗಿ ಬಂದಿದ್ದೀವಿ, ಆದರೂ ಇಷ್ಟು ಲೇಟ್ ಆಗಿದೆ ಅಂದರೆ 11:10 ಇವನ ಜೊತೆಗೆ ಬಂದನು. ಬರ ಇನ್ನು ಯಾರು ಅಂತ ತೋರಿಸ್ತೀನಿ. 11:10 ಬಂದನು, 12:10 ಆದ್ರೂ ಕಡೂರಲ್ಲೇ ಸುತ್ತರಿಸ್ತಾನೆ. ಏನು ಬೆಂಗಳೂರು ರೇಂಜಿಗೆ ಕಡೂರು ಇರೋದೇ ಸರೌಂಡಿಂಗ್ 3 ಕಿಲೋಮೀಟರ್ ಐತಿ. ಅದನ್ನು ಸುತ್ತರಿಸೋಕ್ಕೆ ಗಾಡಿ ಹೆಂಗೆ ಓಡಿಸ್ತಾನೆ ವಿಚಾರ ಮಾಡಿ. ಏನ್ರಿ ಸೌಕರ್ ಸಮಾಚಾರ? ಕಡೂರು ನೋಡ್ಬೇಕು ಅಂತ ಬೆಂಗಳೂರಿಂದ ಬಂದಿರ್ತಾರೆ. ಟೈಮಲ್ಲಿ ನಾವು ನಿಮ್ಮ ಹತ್ರ ಕೆಲಸ ಮಾಡ್ತಿದ್ವಿ, ಹುಡುಗ ಕಾರ್ ತಗೊಂತಿದ್ವಿ. ಏನ್ ಫೀಲ್? ಹೇಳು. ತುಂಬಾ ಖುಷಿ ಆಗುತ್ತೆ. ಒಂದ್ ಟೈಮಲ್ಲಿ ಅವನಿಗ ಅದು ನನ್ ಕಾರ್ ಕಲರೇ ತಗೊಂಡಿದ್ದೇನೆ. ತುಂಬಾ ಖುಷಿ ಆಗ್ತಾ ಇದೆ. ಅದು ನನ್ನ ರಾಶಿ ಸ್ವಲ್ಪ ದೊಡ್ಡದು ಅಲ್ಲ ತಾಂಡಿರೋದು, ಅವನಿಗೋಸ್ಕರ ತಾಂಡಿರೋದಲ್ಲ, ಇವನಿಗೆ ಆಗ್ ಬರುತ್ತೆ ಅಂತ ತಾಂಡಿದ್ದಾನೆ. ನಿನಗೆ ಹೇಳ್ಬೇಕು ಹಂಗೆ ತಾನೆ ಹೇಳಿದ್ ನಾವು. ಹೌದು ಬಿಡ್ರಿ ಅಣ್ಣ, ಹೋಗ್ಲೇ ಮನ್ಸಿಗೆ ಬೇಜಾರಾದ್ಬೇಡ. ಸೇಮ್ ಅಣ್ಣ ನಿನಗೋಸ್ಕರ ತಾಂಡಕಣ್ಣ ಕಾರ್. ಮರವಂಜಿ ಸರ್ಕಲ್ ಕಿಂಗ್ ಬಂದಿದ್ದಾರೆ ನೋಡ್ರಿ. ಮರವಂಜಿ ಸರ್ಕಲ್ ಕಿಂಗು ಮತ್ತೆ ಹೆಲ್ಮೆಟ್ ಬಂದಿದ್ದಾನೆ. ಜಯಂತು, ಅವ್ನು ಅಮಿತು. ರೀಲ್ಸು ಬರಪ್ಪ. ಹೇಳಣ್ಣ ಏನ್ ಸಮಾಚಾರ? ಏನಿಲ್ಲ ಗಣಪ ಮನೋಹರ, ಹೇಳ್ಬೇಕು. ಹೆಂಗ ಅನಿಸ್ತಿದೆ ನಿಮ್ಮ ಹುಡುಗ ಒಬ್ಬ ಕಾರ್ ತಗೊಂತಿದ್ದಾನೆ, ಫೀಲ್ ಯಾವ ಥರ ಇದೆ? ನನ್ನ ಸಹೋದರ ಮನೋಹರ್ ಅವರು ಇವತ್ತು ಕಾರ್ ತಗೊಂತಿದ್ದಾರೆ. ಇವ್ರ ಜೀವನ ಹೀಗೆ ಸುಖಮಯಕರವಾಗಿರಲಿ, ಮತ್ತೆ ದೇವ್ರು ಇವನಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಮ್ಮ ಬಾಸ್ ಇವರು. ನಾವೇನೇ ಗಾಡಿ ಏನೇ ತಗೊಂಡ್ರು ನಮ್ಮ ಬಾಸ್. ಒಂದೆರಡು ಮಾತಾಡಿ ಬಾಸ್. ಒಳ್ಳೆ ಕಾರ್ ತಗೊಂತಿದ್ಯಾ, ಸೇಫಾಗಿ ಓಡಿಸಿ, ಸೇಫಾಗಿ ಡ್ರೈವ್ ಮಾಡಿ, ಗಾಡಿನ ಚೆನ್ನಾಗಿ ನೋಡ್ಕೊಂಡು ಹಂಗೆ ಚೆನ್ನಾಗಿ ಬಿಳಿ. ಓಕೆ ಬಾಸ್, ನೀವು ಹೇಳಿದ್ಮೇಲೆ ಮುಗಿತು ಬಾಸ್. ಎಲ್ಲಣ್ಣ ಗಣಿ ಅಣ್ಣವರಲ್ಲ, ಮತ್ತಿನ್ಯಾರು ಶಾಮು. ಏನಂತ ಏನು ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಸೇಫಾಗಿ ಓಡಿಸು, ಹುಷಾರು ಅಷ್ಟೇ. ಹೊಸ ಬೈಕ್ ತಗೊಳಕಣ ನಮ್ಮ ಹುಡುಗ. 4 ಲಕ್ಷ ಅದು ಕೊಟ್ಟಿದ್ದಾನಣ್ಣ. 4 ಜನ ಅಡ್ಡಾಡಕ್ಕಾಗಲ್ಲ. ಇನ್ನೊಂದು 4 ಹಾಕಿ ರೀತಿ ಬರೋದಲ್ಲ. 4 ಲಕ್ಷ ಕೊಟ್ಟು ಒಂದು ಬೈಕ್ ತಗೊಂಡಿದ್ದಾನೆ. 4 ಜನ ಅಡ್ಡಾಡಕ್ಕಾಗಲ್ಲ. 1 ಲಕ್ಷ ಒಬ್ಬರೇ ನನಗೆ. ಅದೇ ಏನ ಕುತ್ಕೊಂಡು ಹೋದ್ರೆ ಈಸಿಯಾಗಿ ಜನ ಹೋಗ್ಬೋದು ಅಷ್ಟೇ. ಅದ್ರ ಮೇಲೆ ಯಾರು ಓಡಾಡಕ್ಕಾಗಲ್ಲ ಅಂತ ಡೆಡ್ ಇನ್ವೆಸ್ಟ್ಮೆಂಟ್ ಹುಡುಗ. ಹೇಳ್ತಾ ಇದ್ದೀನಿ, ನಾನು ಕರ್ಕೊಂಡೋಗಿದ್ದ ಡೆಲಿವರಿಗೆ. ಅಂದ್ರೆ ಇಷ್ಟೇ ವ್ಯತ್ಯಾಸ ನೋಡಿ. ನಾವಾಗಿದ್ರೆ ಏನ್ ಹೇಳ್ತಿದ್ವಿ, ಇನ್ನೊಂದು 2-3 ಲಕ್ಷ ಹಾಕಿ ಇನ್ನೊಂದು ಯಾವ್ದಾರ ಕಾರ್ ತಗೋಣ ಅಂತಿದ್ವಿ. ಯಾಕೆಂದ್ರೆ ನಾವು ಫ್ಯಾಮಿಲಿ ಮ್ಯಾನ್. ಇವನು ಒಬ್ಬನೇ ಆಗಿರೋದ್ರಿಂದ, ಇನ್ನು ಒಂಟಿ ಆಗಿರೋದ್ರಿಂದ ಅಷ್ಟೇ. ನೋಡಿ ಹೆಂಗೆ ಇರ್ತೀವಿ, ಯಾವ ವಾತಾವರಣದಲ್ಲಿ, ಯಾವ ಏಜ್ ಅಲ್ಲಿ ಇರ್ತೀವಿ ಅಂತ. ಇವನಾಗಿದ್ದಿದ್ರೆ ಒಂದು ಟಿ ತಗೋಣ ಅನ್ನೋದು. ಯಾಕೆಂದ್ರೆ ಇವನಿಗೆ ಒಂದು ಸಂಸಾರ, 4-5 ಸಂಸಾರ, ಟಿ ಬೇಕಾಗುತ್ತೆ. ನೀನೊಂದು ಹೇಳಿ ಮಜಾ ಅವಳ. ಅಲ್ಲಣ್ಣ ನಾನು ಒಂಟಿನಲ್ಲ, ನಾನು ಕಾರ್ ತಗೊಂತೀನಿ ನಮಗೆ ಫ್ಯಾಮಿಲಿಗೆ.
ಇವನು ಅಂತಂದ್ರೆ ನಮ್ ಜೊತೆ ಒಂದ್ ಸ್ವಲ್ಪ ಬಾಳಿಗೆ ಎಲ್ಲ ಒಂಚೂರು ಅನುಭವ ತಗೊಂಡು ಹಂಗಾಗಿ ಇವು ಅದು ಕಾರ್ ತಗೊಂಡ್ರೆ ಅರ್ಥ ಬೇರೆ ಇದೆ ಒಳಗೆ ಅದಿರ್ಲಿ ಅದು ಆಮೇಲೆ ಅಲ್ಲನಾ ಏನು ಇಲ್ಲ, ಕಾರ್ ಇರ್ಬೇಕು. ಮಳೆ ಬಿಸಿಲು ಇಲ್ಲಿ ಪರವಾಗಿಲ್ಲ, ಮಳೆ ಬಿಸಿಲಲ್ಲಿ ಅಡ್ಡಾಡಕ್ಕೋಸ್ಕರ ತಗೊಂಡಿರೋದು. ನೋಡು ಅವರೆಲ್ಲ ತೋರ್ಸಪ್ಪ, ನಮ್ ಬ್ರದರ್ಸ್ ಅವರೆಲ್ಲ ಮಳೆ ಬಿಸಿಲಲ್ಲಿ ಅಡ್ಡಾಡಕ್ಕೆಲ್ಲ ಕಡೆ ಮಳೆ ಬಿಸಿಲು ಆಗುತ್ತೆ ಅಂತ ತಗೊಂಡು ಅದೇ ಮಳೆ ಬಿಸಿಲುಗಳಲ್ಲಿ ಅಡ್ಡಾಡಕ್ಕೆ. ನಾವು ಮಳೆ ಬಿಸಿಲು ಅಡ್ಡಾಡಕ್ಕೆ ಅಂತಾನೆ ಬೈಕ್ ಬಿಸಿಲಲ್ಲಿ ಅಡ್ಡಾಡಕ್ಕೆ ಛತ್ರಿ ಇಟ್ಕೊಂಡು ಹೋಗ್ತೀಯಾ? ಅಲ್ಲ ಬಿಸಿಲಿಗೆ ಹೋಗಿ ಬಿಸಿಲಿಗೋಸ್ಕರ ಇವನು ಚೇಂಜ್ ಮಾಡಿ ನಾವು ತರಕ್ ಹೋಗಿದ್ದು ಇದನ್ನ. ಇದಾದ್ರೂ ಸ್ವಲ್ಪ ಅಡ್ವೆಂಚರ್, ಎಲ್ಲ ಕಡೆ ಓಡಾಡ್ಬೋದು. ದೊಡ್ಡ ಗಾಡಿ ಚೆನ್ನಾಗೈತೆ. ಅದಾದ್ರೆ ಇಬ್ರೆ ಎಲ್ಲಾನು ನೋವುತ್ತೆ. ಜನ ಬ್ಯಾಲೆನ್ಸ್ ಮಾಡಿ ಕುತ್ಕೊಂಡ್ ಬಂದ್ಬಿಡ್ಬೋದು. ಅದಾಗಲ್ಲ. ಇವೆಲ್ಲ ಏನ್ ಗೊತ್ತಾ, ಇವೆಲ್ಲ ಇರೋದೇ ಲಗೇಜ್ ಕಟ್ಕೊಳಕ್. ಇವು ಹಳ್ಳಿಗಿಳ್ಳಿ ಆಡಲ್ಲ. ಒಂದ್ ಸ್ವಲ್ಪ ನಮ್ಮ ಅಣ್ಣ ಒಂದ್ ಟ್ರಿಪ್ ಬರ್ತಾರೆ, ಗಾಡಿ ಕೊಡಪ್ಪ. ನಮ್ಮ ಅಣ್ಣ ಒಂದ್ ಟ್ರಿಪ್, ಅಣ್ಣಂದೊಂದು ಅಣ್ಣ ಸ್ವಿಮ್ಮಿಂಗ್ ಪೂಲ್ ಇಂದೊಂದಿದೆ, ಬಾಕಿ ಮಳೆ ನಿಲ್ಬೇಕು, ಬಿಸಿಲು ನಮಗೆ ಕಳಿಸಪ್ಪ. ಅಣ್ಣ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀವಿ ಅಂದಿರಲ್ಲ. ಅದಲ್ಲ, ಇಲ್ಲ ವಿಡಿಯೋ ನನಗೆ ಕಾರ್ ತಗೊಂಡು ಸಂಭ್ರಮ ಮಾಡೋಣ. ಅದ್ರದ್ದು 2 ವಿಡಿಯೋ ಬೇಕು ನನಗೆ. ಇದ್ರದ್ದೆಲ್ಲ ನಾ ಬರಲ್ಲಪ್ಪ ಅಣ್ಣ, ನಾವ್ ಹೆಂಗಣ ಹೋಗತ್ ಇವ್ರ ಜೊತೆ? ಅಲ್ಲಿ ದೊಡ್ಡವ್ರು ಇರ್ತಾರೆ, ನಾವೆಲ್ಲ ಅಲ್ಲ ಕಣ. ಅವು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀವಿ ಅಂದಿದ್ರಲ್ಲ. 4 ಜನ ಗೊತ್ತಿರೋರಾದ್ರೂ ಆಯ್ತಾ? ನಿನಗ್ ಮದ್ವೆ ಆಗಿದ್ಯೋ, ನನಗ್ ಮದ್ವೆ ಕೇಳಣ, ಇಬ್ರಿಗೂ ಆಗೈತೆ. ಅದ್ ನಮಗ್ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ಸ್ವಿಮ್ಮಿಂಗ್ ಪೂಲಿಗೆ ಅವ್ರು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಗೊತ್ತಾಯ್ತು. ಅದನ್ನ ಹೇಳ್ತಿರೋದು. ಸಂಭ್ರಮದ ವಿಡಿಯೋ ಕೊಡಪ್ಪ ನನಗೆ 2 ಅಂತ ಅದನ್ನೇ ಹೇಳ್ತಿರೋದು. 4-5 PDF ಅದ್ರ 2 ಸಾಕು ನನಗೆ. ಅದೇ ಮೇನ್ ನೋಡೋದು. ಅವರೆಲ್ಲ ಇವ್ರು ಕುಂಡಿದ ತಕ್ಷಣ ಅವರೆಲ್ಲ ಕುಣಿತಾರಲ್ಲ. ಅದು ಇಡ್ಲಿ ಅವ್ರ ಹೆಂಡತಿಗ ಇಡ್ಲಿ ತರ ಕೇಳೋರೆ. ಆ ಇಡ್ಲಿ ಜೊತೆಗೆ ಅದೊಂದು ವಿಡಿಯೋ ಸೆಂಡ್ ಮಾಡ್ತೀನಿ. ಚಟ್ನಿ ತರ ಸಾಕಲ್ಲಪ್ಪ? ಚಟ್ನಿ ತರ ವಿಡಿಯೋ. ಕೂಲ್ ವೆದರ್ ಒಂದೇ ಸತಿ ಬೆಂಕಿ ಆಗಿ ಜಸ್ಟ್ ಕಾಮಿಡಿ. ಏನೇನ್ ಬೇಕು ಎಲ್ಲ ಡೈವರ್ಸಿಗೆಲ್ಲ ಮಾಡಲ್ಲ. ಎಂಟರ್ಟೈನ್ಮೆಂಟ್. ಡೈವರ್ಸ್ ತನಕ ಬಿಡಲ್ಲ ನಾವು. ಅಷ್ಟೊಂದೆಲ್ಲ ಕೆಟ್ಟ ಅದ್ರಲ್ಲೇ ಬಿದ್ದು ಸಾಯಿ ಅಂತ. ಅಲ್ಲ ಕಣ, ಪ್ಲಾನ್ ಪ್ಲಾನ್ ಇದೆ ಹಂಗಾರೆ. ಶಿವನೇ ನೋಡಿ, ನಾವು ಹೊಂದಾಣಿಕೆಯಿಂದ ಇರ್ಲಿ ಅಂತಂದ್ರೆ ಜಸ್ಟ್ ಕಾಮಿಡಿ ಮಾಡ್ತಾರೆ, ಅವ್ರು ಸೀರಿಯಸ್ ಆಗಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ನ ಬಹಳ ಸೀರಿಯಸ್ ಆಗಿ ತಂದ್ಬಿಟ್ಟವನೆ. ಬಿಡ್ರಿ, ನಾಚಿಕೆ ಬೇಡ್ರಿ. ಏಕೆ ಗಾಡಿ ಈ ಕಡೆ ತೆಗಿಬೇಕಾ ಏನು? ಇರ್ಲಿ ಬಿಡ್ರಿ, ಅಲ್ಲಿರೋ ಗಾಡಿ ಹೊರಗೆ ತೆಗೆ ಸಾಕು. ಗಾಡಿ ಅಲ್ಲೇ ಎಲ್ಲೋದ್ರಪ್ಪ ಪುರೋಹಿತರು? ಗೈಸ್, ನಾವು ಫಸ್ಟ್ ವಿಡಿಯೋ ಮಾಡ್ತಿದ್ನಲ್ಲ ಕಾರಲ್ಲಿ, ಇವ್ರದೇಪ್ಪ ಕಾರು. ಹೇಳಿದೀನಿ, ಇವ್ರದೇ ಕಾರು ಅಣ್ಣ, ಇವ್ರದೇ ಕಾರು. ಕಾರು ಇವ್ರದೇ. ಅಲ್ಲಿ ಇದನ್ನ ರೆಡಿ ಹಾಕಿದಾರೆ ನೋಡ್ರಿ, ಇದೇ ಕಾರು. ಬಿಸ್ಲರಿ ವಾಟರ್ ಬಾಟಲ್ ಇದೆಲ್ಲ ಇದೆ, ಇವ್ರದೇ ಕಾರು. ಬಿಸ್ಲರಿ ಮ್ಯಾನೇಜರ್ ಇವರು ಸೇಮ್ ಹಾಕೊಂಡ್ ಬಂದಿದ್ದಾರೆ ನೋಡಿ ಗೈಸ್. ಅಲ್ವಾ? ಓಕೆ, ಅವರೆಲ್ಲ ಫೋನ್ ಕಟ್ ಮಾಡಿ. ಗೈಸ್, ನಮ್ಮ ಭಟ್ರು ತುಂಬಾ ಲೇಟ್ ಮಾಡ್ತಿದ್ದಾರೆ ನೋಡ್ರಿ. ಇಲ್ಲಿ ಫುಲ್ ರೆಡಿಯಾಗಿ ಬಂದ್ಬಿಟ್ರೆ ಪಂಕಾಗಿ ಇವತ್ತು. ಹಾ, ಬರ್ರಿ, ನಿಮಗೋಸ್ಕರ ವೇಟಿಂಗ್ ನೋಡ್ರಿ. ಎಲ್ಲರೂ ಬಂದ್ರು, ನೀವು ಒಬ್ಬರೇ ಈಗ. ಹಾ, ಥ್ಯಾಂಕ್ ಯು. ಆಯಿಲ್ ರೆಡ್ ಇದು ಪಿ ಪಿ ಹಾಕ್ಸ್ತೀನಲ್ಲ, ಫುಲ್ ಆಯಿಲ್ ರೆಡ್ ಆಗುತ್ತೆ. ಪಿ ಪಿ ಹಾಕ್ಕೊಂಡು ಅದಿನ್ನೂ ಚೆನ್ನಾಗಿರುತ್ತಲ್ಲ. ಗೈಸ್, ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬೆಳಗಿಂದ ಏನು ತಿಂದಿಲ್ಲ. ಇವಾಗ ದೇವಸ್ಥಾನ ಹತ್ರ ಬಂದು ಎಲ್ಲ ಊಟ ಮಾಡ್ಕೊತಾ ಇದ್ದೀವಿ. ದೇವಸ್ಥಾನ ಮಳೆ ಬೇರೆ ಬರ್ತಾ ಇದೆ. ದೇವಸ್ಥಾನದ ಹತ್ರ ಹೋಗ್ಬೇಕು. ಕರೆಕ್ಟ್ 5 ಗಂಟೆಗೆ ದೇವಸ್ಥಾನ ಓಪನ್ ಇದೆ. ಅದೇ ದೇವಸ್ಥಾನ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಗಾಡಿ ಪೂಜೆ ಮಾಡಿಸ್ಕೊಂಡು ಸೀದಾ ಕಡೆ ಹೊರಡೋದು. ನಾಳೆನೂ ಒಂದು ಸರ್ಪ್ರೈಸ್ ಕಾದಿದೆ. ಇವತ್ತೊಂದೇ ಇಲ್ಲ, ಏನೋ ನಾಳೆ ಏನೋ ಒಂದಿದೆ. ನಾಳೆ ಒಂದು ತಿಳ್ಕೊಂಡು ಚೆನ್ನಾಯ್ತಾ ಊಟ? ಡಿಪ್ರೆಷನ್ ಪಾಯಿಂಟ್ ನೋಡಿ, ಅಂಬ್ಲಿ ಕೊಟ್ಟಿದ್ದಾರೆ, ಕೆಳಗೆ ಬಿದ್ದೋಗ್ಬಿಡ್ತು. ಸೋ ಸ್ಯಾಡ್. ಗೈಸ್ ನೋಡಿ, ನಮ್ಮ ದೇವಿರಮ್ಮ ದೇವಸ್ಥಾನ ನೋಡೋಕ್ಕೋಸ್ಕರ ಇವರು ಯಾದಗಿರಿಯಿಂದ ಬರ್ತಾ ಇರ್ತೀರಾ? ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ? ನೋಡಿ, ಇವರೆಲ್ಲ ಯಾದಗಿರಿಯಿಂದ ಬಂದಿದ್ದಾರೆ. ಎಷ್ಟು ಕಿಲೋಮೀಟರ್ ಹೇಳ್ರಿ ಇಲ್ಲಿಂದ? ಒಂದು 5. ಅಲ್ಲಿಂದ ಇದೇ ಗಾಡಿಯಲ್ಲಿ ಬಂದಿರೋದು. ನೋಡಿ, ನಮ್ಮ ದೇವಿರಮ್ಮ ದೇವಸ್ಥಾನ ನೋಡೋಕ್ಕೆ, ಈ ಸುಂದರವಾಗಿರೋ ಪ್ರಕೃತಿನ ನೋಡೋಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ. ಹಾಯ್ ಮಾಡಿ. ಹಾಯ್. ಮಾಡ್ಬೋದಲ್ಲ, ನಿಂದೇನು ಪ್ರಾಬ್ಲಮ್ ಇಲ್ಲ. ಬೇಡ ಅಲ್ಲ, ಗೈಸ್ ನೋಡಿ, ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳಬಾರ್ದು ಅಂತ ಪೂಜೆ ಮಾಡಿ ನಿಂಬೆಣ್ಣ ಕೊಟ್ಟಿದ್ದಾರೆ. ಗಾಡಿ ಕಟ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಇನ್ನು ಯಾರೆಲ್ಲ ಕಾರ್ ತಗೊಂಡಿಲ್ಲ ಅವರೆಲ್ಲ ಕಾರ್ ತಗೊಳಂಗಾಗ್ಲಿ, ಯಾರೆಲ್ಲ ಕೆಲಸ ಸಿಗಂಗಾಗ್ಲಿ, ಯಾರಿಗೆಲ್ಲ ಮದುವೆ ಇಲ್ಲ ಎಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ನನ್ನ ಕಾರ್ ಇಷ್ಟ ಆಯ್ತು, ಮತ್ತೆ ಕಾರಲ್ಲಿ ಈ ಕಾರನ್ನೇ ಯಾಕೆ ತಗೊಂಡೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಆದಷ್ಟು ಬೇಗ ಕಾರಿಗೆ ಇನ್ನೂ ಆಕ್ಸಸರೀಸ್ ಎಲ್ಲ ಹಾಕ್ಸೋದಿದೆ. ಇನ್ನು ಡೇ ಬೈ ಡೇ
ವಿಡಿಯೋಸ್ ಬರ್ತಾನೆ ಇರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಆರಾಮಾಗಿ ಇನ್ನು ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಏನಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತಾ ಇರ್ತೀನಿ. ನಿಮಗೂ ಖುಷಿ ಆಗಬೇಕು, ನಿಮಗೂ ಒಳ್ಳೆ ಟೈಮ್ಗಳಲ್ಲಿ ವೀಡಿಯೋಸ್ ನೋಡೋ ಥರ ನಾವು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ತಾ ಇರ್ತೀನಿ. ಇನ್ಫಾರ್ಮೇಷನ್ ವೀಡಿಯೋ ಆಗಿರ್ಬೋದು ಪ್ರತಿಯೊಂದು. ಓಕೆನಾ? ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಮರಿದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ವೀಡಿಯೋಸಿಗೆ ಮರಿದಲ್ಲೇ ಮನೋಹರ್ ಕಡೂರ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.